ಮಳೆಗಾಲದಂಥ ಸಂಕಷ್ಟ ಸಂದರ್ಭದಲ್ಲಿಯೂ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಸಾರ್ವಜನಿಕ ಸ್ನೇಹಿಯಾಗಿ ನಿರ್ವಹಿಸಬೇಕು. ನಿಮ್ಮ ಇಲಾಖೆ ಕರ್ತವ್ಯಗಳಿಂದ ವಿಮುಖರಾಗಬೇಡಿ. ಯಾವುದೇ ಅಧಿಕಾರಿ ಸಿಬ್ಬಂದಿಗಳ ಕರ್ತವ್ಯ ನಿರ್ಲಕ್ಷ್ಯದಿಂದ ಜೀವಹಾನಿ ಉಂಟಾದರೆ ಆಯಾ ಅಧಿಕಾರಿಯನ್ನ ಜವಾಬ್ದಾರಿಗೊಳಿಸಿ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತೆ ಎಂದು ಕಾರ್ಮಿಕ ಇಲಾಖೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದರು. ಇವತ್ತು ಮೀಟಿಂಗ್ ಆದ್ಮೇಲೆ ಇಮಿಡಿಯೇಟ್ ಆಗಿ ಕಳಿಸಿ, ನಾವು ಕೂಡ ನೀವು ಫಾಲೋ ಅಪ್ ಮಾಡೋಣ. ಏನಾಗುತ್ತೆ, ಬಿತ್ತನೆ ಬೀಜ ತತ್ತಿ ಅಂತ ಇರ್ತೇವಲ್ಲ, ಅದು ಮುಗಿತೀಗ ಮತ್ತೆ ಒಳ್ಳೆ ಏನಂದ್ರೆ ಹೆಸರು ಬೀಜ ಬಿತ್ತಲ್ಲ, ಮತ್ತೆ ಬೇರೆ ಪೀಕ್ ಬೇರೆ ನಾವು ಏನ್ ಬೇಕು ಆ ಪೀಕ್ ಬಿಟ್ಟು ಬೇರೆ ಏನ್ ಪೀಕ್ ಬೇಕು, ಅವ್ರಿಗೆ ಏನ್ ಬಿತ್ತನೆ ಆಗ್ಬೇಕು ಅದ್ರ ಪ್ರಪೋಸಲ್ ಇಂದ ಕಳಿಸ್ಲಿಕ್ಕೆ, ಎಸ್ಪೆಷಲಿ ಮೇಜ್ ಹೋಗ್ತಾರೆ ಸರ್. ಇನ್ಮೇಲೆ ಸ್ವಲ್ಪ ಮೇಜ್ ಅವ್ರಿಗೆ ಏನು ಬೇಕು ಅವರಿಗೆ ಕಳಿಸ್ರಿ. ಇವತ್ತು ಸರ್ವ್ ಮಾಡಿ ಕಳಿಸ್ತೀನಿ ಸರ್, ಬಟ್ ಇವತ್ತು ಹೆಂಗ್ ಕಳ್ಸಕ್ಕಾಗತ್ತೆ? ನೀವು ಸರ್ವೆ ಮಾಡ್ಬೇಕಲ್ಲ, ನೀವು ಗೊತ್ತಾಗೋದಲ್ಲ. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಪ್ರಸ್ತುತ ಜಿಲ್ಲೆಯಲ್ಲಿ ಮಳೆಯಿಂದ ಆಗಿರುವ ಹಾನಿ, ಅದಕ್ಕೆ ಕೈಗೊಳ್ಳಬೇಕಾದರೆ ಮುನ್ನೆಚ್ಚರಿಕೆ ಕ್ರಮಗಳ ಕುರಿತು ಸಭೆ ಜರುಗಿಸಿ ಮಾತನಾಡಿದ ಅವರು, ಧಾರವಾಡ ಜಿಲ್ಲೆಯಲ್ಲಿ ಹಾಗೂ ಎಲ್ಲ ತಾಲೂಕುಗಳು ಸೇರಿ ಅಂದಾಜು ಶೇಕಡಾ 67% ಮುಂಗಾರು ಬಿತ್ತನೆಯಾಗಿದೆ. ಬಿತ್ತನೆ ಬೀಜ ಹಾನಿ ಪರಿಶೀಲಿಸಿ ಹಾಗೂ ರೈತ ಮುಖಂಡರೊಂದಿಗೆ ಚರ್ಚೆ ಮಾಡಿ ನಂತರ ಮತ್ತೆ ಸಹಾಯಧನದಲ್ಲಿ ಬಿತ್ತನೆ ಬೀಜ ವಿತರಣೆಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು ಎಂದು ಅವರು ಹೇಳಿದರು. ಮಳೆಗಾಲ ಮುಗಿಯುವವರೆಗೂ ಯಾವುದೇ ಅಧಿಕಾರಿಗಳು ತಮ್ಮ ಕೇಂದ್ರ ಸ್ಥಾನವನ್ನು ಬಿಟ್ಟು ಹೋಗಬಾರದು. ಜನಸಾಮಾನ್ಯರು ಯಾವುದೇ ಸಮಯದಲ್ಲಿ ಕರೆ ಮಾಡಿದರೂ ಅಧಿಕಾರಿಗಳು ಅದಕ್ಕೆ ಸರಿಯಾಗಿ ಸ್ಪಂದನೆ ಮಾಡಬೇಕು ಎಂದು ಹೇಳಿದರು. ಅಂಗನವಾಡಿ ಶಾಲೆ ಕಾಲೇಜುಗಳ ಕಟ್ಟಡಗಳು ಮಳೆಯಿಂದ ಸೋರುತ್ತಿದ್ರೆ ಅಂತಹ ಸ್ಥಳಗಳಲ್ಲಿ ವಿದ್ಯಾರ್ಥಿಗಳನ್ನು ಕೂರಿಸಿದ್ರೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆದರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಹೊಣೆಯಾಗುತ್ತಾರೆ ಎಂದು ಹೇಳಿದರು. ಆಲ್ರೆಡಿ ಡೈರೆಕ್ಷನ್ ಕೊಟ್ಟಿದ್ದೀವಿ ಸರ್. ಆಲ್ರೆಡಿ ಬಿತ್ತನೆ ಆಗಿ ಅದನ್ನು ವೇಸ್ಟ್ ಆಗಿ ಮತ್ತೆ ಮೊಳಕೆ ಬಂದಿಲ್ಲ ಅಂದರೆ ಮತ್ತೆ ಅವ್ರಿಗೆ ಸೀಡ್ಸ್ ಅನ್ನು ಸಬ್ಸಿಡೈಸ್ ರೇಟಿಗೆ ಕೊಡಬೇಕು ಅಂತ ಒಂದು ಪ್ರಪೋಸಲ್ ಅನ್ನು ನಾವು ಅಲ್ಲಿ ಕಳಿಸ್ಬೇಕು ಸರ್. ರೆಡಿ ಮಾಡ್ತೀವಿ ಸರ್. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಕೂಡ ಇದನ್ನು ನಾವು ಮಾಡಿದ್ದೀವಿ ಸರ್. ಬಟ್ ಆ್ಯಕ್ಚುಲಿ ಅವ್ರಿಗೆ ಪ್ರಾಕ್ಟಿಕಲಿ ಏನು ಪ್ರಾಬ್ಲಮ್ ಇದೆ ಅಂದರೆ ಇವರಿಗೆ ಯಾರು ತೊಗೊಂಡೋಗಿದ್ದಾರೆ ಎಂಬುದು ಮಾತ್ರ ಗೊತ್ತಾಗ್ತದೆ ಸರ್. ಯಾರು ಬಿತ್ತನೆ ಮಾಡಿದ್ದಾರೆ ಎಂಬುದು ಎಕ್ಸಾಕ್ಟ್ ಆಗಿ ಇವರ ಹತ್ರ ರೆಕಾರ್ಡ್ಸ್ ಇಲ್ಲ ಸರ್. ಅದು ಬೈ ಸರ್ವೆ ಫೀಲ್ಡ್ ಟು ಫೀಲ್ಡ್ ಹೋಗಬೇಕಾದ್ರೆ ಪ್ರಾಕ್ಟಿಕಲಿ ಪಾಸಿಬಿಲಿಟಿ ಇಲ್ಲ ಸರ್. ಕರ್ನಾಟಕ ವಿಧಾನ ಪರಿಷತ್ ಸರ್ಕಾರಿ ಮುಖ್ಯ ಸಚೇತಕ ಸಲೀಂ ಅಹಮದ್ ಅವರು ಮಾತನಾಡಿ, ಜಿಲ್ಲೆಯಲ್ಲಿ ಬರುವ ಪ್ರತಿಯೊಂದು ಹಳ್ಳಿಗಳ ಬಗ್ಗೆ ಹೆಚ್ಚು ಗಮನ ಹರಿಸಿ ತಾಲೂಕು ಅಧಿಕಾರಿಗಳು ತಾಲೂಕುಗಳಲ್ಲಿ ಆದ ಮಳೆ ಹಾನಿಯ ಬಗ್ಗೆ ವಿಚಾರಿಸಿ ಮೂಲ ಕಾರಣ ಏನೆಂದು ತಿಳಿದು ಸಾರ್ವಜನಿಕರಿಗೆ ತೊಂದರೆ ಆಗದ ಹಾಗೆ ನೋಡಿಕೊಳ್ಳಬೇಕೆಂದು ತಿಳಿಸಿದರು. ಜನರು ತಮಗೆ ಆದ ತೊಂದರೆಗಳ ಬಗ್ಗೆ ದೂರವಾಣಿ ಮೂಲಕ ಕರೆ ಮಾಡಿದರೆ ಅಧಿಕಾರಿಗಳು ಸ್ಪಂದಿಸಬೇಕು ಮತ್ತು ಅವರಿಗೆ ಧೈರ್ಯ ತುಂಬುವ ಕೆಲಸ ಮಾಡಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ದಿವ್ಯಾ ಪ್ರಭು, ಶಾಸಕ NH ಕೋನಾರೆಡ್ಡಿ, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಭುವನೇಶ ಪಾಟೀಲ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗೋಪಾಲ್ ಎಂ ಬ್ಯಾಕೋಡ್, IAS ಅಧಿಕಾರಿ ರಿತಿಕಾ ವರ್ಮಾ, ಉಪ ಪೊಲೀಸ್ ಆಯುಕ್ತ ಮಹಾನಿಂಗ್ ನಂದಗಾವಿ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತ ರುದ್ರೇಶ್ ಗಾಳಿ, ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಧಾರವಾಡ.